ಹರೇ ಶ್ರೀನಿವಾಸ. ಸ್ನೇಹಿತರೆ, ವೈಭವ ಲಕ್ಷ್ಮಿ ಪೂಜೆ ಬಗ್ಗೆ ಕೇಳ್ತಾ ಇದ್ರಿ, ಕಮೆಂಟ್ಸಲ್ಲಿ ಹಾಕಿದ್ರಿ ಪೂಜೆ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹೇಳಿ. ವೈಭವ ಲಕ್ಷ್ಮಿ ಪೂಜೆಯನ್ನು ಆಷಾಢ ಮಾಸದಲ್ಲಿ ಮಾಡ್ಬೋದು, ಶ್ರಾವಣ ಮಾಸದಲ್ಲೂ ಸಹ ಮಾಡ್ಬೋದು, ಮತ್ತು ಕಾರ್ತೀಕ ಮಾಸದಲ್ಲೂ ಸಹ ಮಾಡ್ಬೋದು. ಈ ಒಂದು 3 ತಿಂಗಳಲ್ಲಿ ಯಾವಾಗಲಾದರೂ ನೀವು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ಹಾಗಾಗಿ ಈಗ ಬರ್ತಕ್ಕಂಥ ಆಷಾಢದಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು ಶುಕ್ರವಾರದ ದಿನಗಳಲ್ಲಿ, ಮತ್ತು ಶ್ರಾವಣದಲ್ಲೂ ಮಾಡ್ಬೋದು, ಕಾರ್ತಿಕದಲ್ಲೂ ಸಹ ಮಾಡ್ಬೋದು. ಎಷ್ಟು ವಾರಗಳು ಮಾಡಬೇಕು ಅಂತಂದರೆ 5 ಶುಕ್ರವಾರಗಳು ಪೂಜೆಯನ್ನು ಮಾಡ್ಬೋದು, 7 ಶುಕ್ರವಾರಗಳು ಪೂಜೆಯನ್ನು ಮಾಡ್ಬೋದು, 9 ಶುಕ್ರವಾರಗಳು ಪೂಜೆಯನ್ನು ಮಾಡ್ಬೋದು, ಅಥವಾ 11 ಶುಕ್ರವಾರಗಳಲ್ಲಿ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು. ನಿಮ್ಮ ಅನುಕೂಲದ ಪ್ರಕಾರ ಪೂಜೆಯನ್ನು ಮಾಡ್ತಾ ಹೋಗ್ಬೋದು. ಈಗ ನಾಳೆ ಬರ್ತಕ್ಕಂಥ ಆಷಾಢ ಶುಕ್ರವಾರ ಏನಿದೆ ಅವತ್ತಿಂದ ನೀವು ಪ್ರಾರಂಭ ಮಾಡಿಕೊಂಡು ಸಹ ವೈಭವ ಲಕ್ಷ್ಮಿ ಪೂಜೆಯನ್ನು ಹಿಡಿಬೋದು. ಈಗ ಆಷಾಢದಲ್ಲಿ ಯಾರ್ಯಾರು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಅದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ರಿ. ಧನ, ಧಾನ್ಯ, ಸಂಪತ್ತು, ಐಶ್ವರ್ಯ, ಸಕಲ ಸೌಭಾಗ್ಯವನ್ನು ಕರುಣಿಸುವಂತಹ ವೈಭವ ಲಕ್ಷ್ಮಿ ಪೂಜೆ ತುಂಬ ವಿಶೇಷ ಫಲವನ್ನು ವೈಭವ ಲಕ್ಷ್ಮಿ ಕೊಡ್ತಾಳೆ. ಹಾಗಾಗಿ ಈ ಒಂದು ಆಷಾಢದಲ್ಲಿ ಲಕ್ಷ್ಮೀ ಪೂಜೆಗೆ ತುಂಬ ಮಹತ್ವ ಇದೆ ಸ್ನೇಹಿತರೆ. ಯಾರ್ಯಾರೆಲ್ಲ ಆಷಾಢ ಮಾಸದಲ್ಲಿ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರೋ ಅಂಥವರು ವೈಭವ ಲಕ್ಷ್ಮಿ ಫೋಟೋ ಸಿಗುತ್ತೆ, ಫೋಟೋವನ್ನಾದರೂ ಇಟ್ಟು ಪೂಜೆ ಮಾಡ್ಬೋದು, ಕಳಶದ ರೂಪದಲ್ಲಿ ಇಟ್ಟು ಪೂಜೆ ಮಾಡ್ಬೋದು, ಅಥವಾ ರಂಗೋಲಿ ಇರುತ್ತೆ. ಆ ಒಂದು ಪುಸ್ತಕದಲ್ಲಿ ವೈಭವ ಲಕ್ಷ್ಮಿಯ ಕಥೆಯ ಪುಸ್ತಕ ಸಿಗುತ್ತೆ, ಅದನ್ನು ತಂದಿಟ್ಕೋಬೇಕು ನೀವು. ಅದರಲ್ಲಿ ಒಂದು ರಂಗೋಲಿ ಇರುತ್ತೆ, ಆ ರಂಗೋಲಿ ಹಾಕಿ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು. ನಿಮ್ಮ ಅನುಕೂಲ ಹೇಗಾದರೂ ಮಾಡ್ಬೋದು. ಇನ್ನು ಶುಕ್ರವಾರದ ದಿನಗಳಲ್ಲಿ ಯಾವಾಗ ಪೂಜೆಯನ್ನು ಮಾಡಬೇಕು ಅಂದರೆ ಸಂಜೆ ಹೊತ್ತಿನಲ್ಲಿ ಗೋಧೂಳಿ ಸಮಯದಲ್ಲಿನೇ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿ ಶುಕ್ರವಾರ ಆಷಾಢ ಮಾಸದಲ್ಲಾಗಲಿ, ಶ್ರಾವಣ ಮಾಸದಲ್ಲಾಗಲಿ, ಕಾರ್ತೀಕದಲ್ಲಾಗಲಿ ಪ್ರತಿ ಶುಕ್ರವಾರ ಬೆಳಗ್ಗೆ ತಲೆಗೆ ಎಣ್ಣೆ ಹಚ್ಕೊಂಡು ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಉಪವಾಸವನ್ನು ಆಚರಣೆ ಮಾಡಬೇಕು, ಅನ್ನವನ್ನು ತಿನ್ನಬಾರ್ದು. ಹಾಗಾಗಿ ಹಾಲು ಹಣ್ಣನ್ನು ತಗೊಂಡು ಸಂಜೆ ತನಕ ಉಪವಾಸವನ್ನು ಇದ್ದು ಸಾಯಂಕಾಲ ಮತ್ತೆ ಹೆಗಲ ಮೇಲೆ ಸ್ನಾನವನ್ನು ಮಾಡಿ ಒಗೆದಂಥ ವಸ್ತ್ರ ಅಥವಾ ರೇಷ್ಮೆ ಸೀರೆ ಆ ಥರದನ್ನು ಉಟ್ಕೊಂಡು ನಂತರ ಪೂಜೆಗೆಲ್ಲನೂ ಸಿದ್ಧತೆ ಮಾಡ್ಕೋಬೇಕು. ಮಹಾಲಕ್ಷ್ಮಿ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ವೈಭವ ಲಕ್ಷ್ಮಿ ಫೋಟೋ ಇದ್ದರೆ ಫೋಟೋ ಇಟ್ಟು ಪೂಜೆ ಮಾಡ್ಬೋದು. ಅಥವಾ ಕಳಶ ಸ್ಥಾಪನೆಯನ್ನು ಮಾಡಿ ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿ ಅದರೊಳಗೆ ಆಹ್ವಾನವನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಆ ಪ್ಲೇಟಲ್ಲಿ ನೀವು ಒಡವೆಗಳನ್ನು ಇಡ್ಬೋದು. ಕಾಯಿನ್ಸ್ ಇದ್ದರೆ ಕಾಯಿನ್ಸು, ಬಂಗಾರದ ಒಡವೆಗಳನ್ನು ಚೆನ್ನಾಗಿ ಅರಿಶಿಣದ ನೀರಿನಲ್ಲಿ ತೊಳೆದ್ಬಿಟ್ಟು, ಯಾಕಂದರೆ ನಾವು ಹಾಕ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ಅರಿಶಿಣದ ನೀರಿನಲ್ಲಿ ತೊಳೆದು ಒರೆಸಿ ಅದನ್ನು ಆಭರಣಗಳನ್ನು ಇಟ್ಟು, ಅಥವಾ ಕಾಯಿನ್ಸ್ ಇದ್ದರೆ ಕಾಯಿನ್ಸನ್ನು ಇಡ್ಬೋದು, ಬೆಳ್ಳಿ ಕಾಯಿನ್ಸು, ಬಂಗಾರದ ಕಾಯಿನ್ಸು ಇದ್ದರೆ ಇಟ್ಬಿಟ್ಟು ಆ ತಟ್ಟೆಯಲ್ಲಿ ಅದಕ್ಕೆ ನೀವು ಪೂಜೆಯನ್ನು ಮಾಡಬೇಕು. ವೈಭವ ಲಕ್ಷ್ಮಿ ಅಂತ ಹೇಳಿ ಆಹ್ವಾನ ಮಾಡಿಕೊಂಡು ಫೋಟೋ ಇಟ್ಟು ಫೋಟೋ ಪೂಜೆ ಮಾಡ್ಬೋದು. ಪುಸ್ತಕವನ್ನು ಮಾತ್ರ ಪೂಜೆಗೆ ಇಡಲೇಬೇಕು. ಹಾಗಾಗಿ ಪುಸ್ತಕದ ಮೇಲೂ ಸಹ ಫೋಟೋ ಇರುತ್ತೆ, ವೈಭವ ಲಕ್ಷ್ಮಿ ಫೋಟೋ, ಅದನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ಗೆಜ್ಜೆ ವಸ್ತ್ರವನ್ನು ಏರಿಸಿ, ಹೂವನ್ನು ಏರಿಸಿ, ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು. ಒಂದು ಮಣೆಯನ್ನು ಹಾಕೋಬೇಕು. ಮೊದಲಿಗೆ ಒಂದು ರಂಗೋಲಿಯನ್ನು ಹಾಕಿ ಒಂದು ಮಣೆಯನ್ನು ಇಟ್ಟು ಮಣೆಯ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಕಳಶವನ್ನು ಕೂಡಿಸ್ಬೇಕು, ಆಯಿತಾ. ಲಕ್ಷ್ಮೀ ಕಳಶ ಹೇಗೆ ಕೂಡಿಸ್ತೀವೋ ಅದೇ ಥರನೇ ಕಳಶವನ್ನು ಕೂಡಿಸಿ, ಅಂದರೆ ಇದಕ್ಕೆ ತೆಂಗಿನಕಾಯಿ ಇಡೋದಿರೋದಿಲ್ಲ. ಈ ಥರ ಕಾಯಿನ್ಸು ಅಥವಾ ಬಂಗಾರದ ಒಡವೆಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಮೊದಲಿಗೆ ನೀವು ಕಳಶದ ನೀರನ್ನು ಸ್ಥಾಪನೆ ಮಾಡ್ಕೋಬೇಕು. ಆಮೇಲೆ ಗಣಪತಿ ಪೂಜೆಯನ್ನು ಮುಗಿಸ್ಕೊಂಡು ನಂತರ ನಾರಾಯಣ ಸಮೇತ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ನೀವು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ತೀರೋ ಅಷ್ಟು ಬೇಗ ನಿಮಗೆ ವರವನ್ನು ಕೊಡ್ತಾಳೆ ಮಹಾಲಕ್ಷ್ಮೀ ದೇವಿ. ಇನ್ನು ನೈವೇದ್ಯಕ್ಕೆ ಏನು ಮಾಡಬೇಕು ಅಂದರೆ ಗೋಧಿ ಪಾಯಸ, ಗೋಧಿ ನುಚ್ಚಿಂದು ಪಾಯಸ ಮಾಡ್ತೀವಲ್ವ, ಗೋಧಿ ಕುಟ್ಟಿದ ಪಾಯಸ ಅಂತಲೂ ಕರೀತಾರೆ. ಅದರಿಂದ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲವನ್ನು ಹಾಕಿ ಹಾಲಿನಲ್ಲಿ ಪಾಯಸವನ್ನು ಮಾಡಿ ಅದನ್ನು ನೈವೇದ್ಯ ಮಾಡಬೇಕು. ಅಥವಾ ಹಣ್ಣು, ಹಾಲು ಇದನ್ನು ನೈವೇದ್ಯ ಮಾಡ್ಬೋದು. ತೆಂಗಿನಕಾಯಿ ಒಡೆದು ನೈವೇದ್ಯ ಮಾಡ್ಬೋದು. ಹೀಗೆ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗತ್ತೆ. ನೀವು ಒಂದು ಶುಕ್ರವಾರ ಏನಾದರೂ ಪೂಜೆ ಮಿಸ್ ಆಯಿತು ಅಂದರೆ ಮುಂದಿನ ಶುಕ್ರವಾರ ಮಾಡ್ಕೋಬೋದು, ತೊಂದರೆ ಇಲ್ಲ. ಮತ್ತು ಈ ಪೂಜೆಯನ್ನು ಮನೆಯಲ್ಲಿ ಗಂಡಸರು ಮಾಡ್ಬೋದು, ಮಕ್ಕಳು ಸಹ ಪೂಜೆಯನ್ನು ಮಾಡ್ಬೋದು. ಹೇಳಿದ್ನಲ್ಲ, ಎಷ್ಟು
ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ವೈಭವಲಕ್ಷ್ಮಿ ಪೂಜೆಯನ್ನು ಸಾಂಗೋಪಾಂಗವಾಗಿ ಮಾಡ್ತೀರೋ ಅಷ್ಟು ಬೇಗನೆ ವೈಭವಲಕ್ಷ್ಮಿ ವರವನ್ನು ಕೊಡ್ತಾಳೆ. ಇದು ಮಾತ್ರ ಖಂಡಿತ. ಧನ, ಧಾನ್ಯ, ಸಂಪತ್ತು, ಉದ್ಯೋಗ, ವ್ಯಾಪಾರ ಯಾವ ಉದ್ದೇಶಕ್ಕಾಗಿ ನೀವು ಪೂಜೆಯನ್ನು ಶುರು ಮಾಡಿದಿರೋ ಆ ಉದ್ದೇಶ ನಿಮಗೆ ಖಂಡಿತವಾಗಿ ಈಡೇರತ್ತೆ. ಹಾಗಾಗಿ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಂತರ ವೈಭವಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಸಂಕಲ್ಪದಲ್ಲಿ ಏನು ಹೇಳ್ಕೋಬೇಕು ಪೂಜೆಯನ್ನು ಮಾಡ್ಕೊಳ್ಳುವಾಗ ಅಂದರೆ, ಪ್ರತಿ ಬಾರಿ ನಿಮಗೆ ಹೇಳೋ ಹಾಗೆ ದೇಶಕಾಲಗಳನ್ನು ಹೇಳ್ಕೋಬೇಕು. ಅಂದರೆ ಶುಭೆ ಶೋಭನೆ ಮುಹೂರ್ತೆ, ಆದ್ಯ ಬ್ರಹ್ಮಣ, ದ್ವಿತೀಯ ಪರಾರ್ಧೆ, ಶ್ರೀ ಶ್ವೇತವರಾಹ ಕಲ್ಪೆ, ವೈವಸ್ವತ ಮನ್ವಂತರ ಎಲ್ಲವನ್ನ ಹೇಳಬೇಕು. ಮತ್ತು ಈಗ ಪರಾಭವನಾಂ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲಪಕ್ಷೆ, ತೃತೀಯ ತಿಥೌ, ಶುಕ್ರವಾಸರ, ಮಘಾ ನಕ್ಷತ್ರ, ವ್ಯತಿಪಾತಯೋಗ, ಗರಜಕರಣ. ಇದಿಷ್ಟೂ ಶುಕ್ರವಾರ ಬಂದಿದೆ. ಇದಿಷ್ಟೂ ಹೇಳಿಕೊಂಡು ಶುಭ ನಕ್ಷತ್ರ, ಶುಭಯೋಗ, ಶುಭಕರಣ, ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್, ಶುಭ ಪುಣ್ಯತಿಥೌ, ಅಸ್ಮದ್ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ, ವಿಜಯವೀರ್ಯ, ಅಭಯ ಆಯುರಾರೋಗ್ಯ, ಐಶ್ವರ್ಯಾಭಿವೃದ್ಧ್ಯರ್ಥಂ, ಸಕಲ ಸನ್ಮಂಗಳಾರ್ಥಂ. ಮತ್ತು ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದನ್ನು ಲಕ್ಷ್ಮೀದೇವಿ ಮುಂದೆ ಹೇಳ್ಕೋಬೇಕು. ಯಾವ ಉದ್ದೇಶಕ್ಕಾಗಿ ಪೂಜೆಯನ್ನು ಮಾಡ್ತಾ ಇದ್ದೀರೋ ಅದನ್ನು ಹೇಳ್ಕೋಬೇಕು. ದೀರ್ಘ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಇದನ್ನು ಹೇಳ್ಕೋಬೇಕು. ನಂತರ ಶ್ರೀ ಪ್ರಸನ್ನ ವೈಭವಲಕ್ಷ್ಮಿ ವ್ರತಮಹಂ ಕರಿಷ್ಯೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಬಿಡಬೇಕು. ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಳ್ರಿ. ನಂತರ ವೈಭವಲಕ್ಷ್ಮಿಯ ಆವಾಹನೆಯನ್ನು ಮಾಡ್ಕೋಬೇಕು. ಆಸನವನ್ನು ಕೊಟ್ಟು ಕೂಡಿಸ್ಬೇಕು. ನಂತರ ಅರ್ಘ್ಯ, ಪಾದ್ಯ, ಆಚಮನವನ್ನು ಕೊಡಬೇಕು. ನಂತರ ಸ್ನಾನವನ್ನು ಮಾಡಿಸ್ಬೇಕು. ನಂತರ ವಸ್ತ್ರವನ್ನು ಏರಿಸ್ಬೇಕು. ಗೆಜ್ಜೆ ವಸ್ತ್ರವನ್ನು 18+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ನಂತರ ಅಕ್ಷತೆಯನ್ನು ಹಾಕಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಕೋಬೇಕು. ಮೊದಲು ಗಣಪತಿಗೆ ಪೂಜೆಯನ್ನು ಮಾಡಿರ್ತೀವಲ್ವ, ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಯಾವುದೇ ವಿಘ್ನ ಬರದೇ ಇರೋ ಥರ ಎಷ್ಟು ವಾರ ಅಂತ ನೀವು ಅಂದ್ಕೊತೀರೋ ಅಷ್ಟು ವಾರದ ಸಂಕಲ್ಪವನ್ನು ಮಾಡ್ಕೋಬೇಕು. ಅಷ್ಟು ವಾರ ಯಾವುದೇ ವಿಘ್ನ ಬರದೇ ಇರೋ ಥರ ಪೂಜೆಯನ್ನು ನಡೆಸ್ಕೊಡು ತಂದೆ ಅಂತ ಹೇಳಿ ಗಣಪತಿಯನ್ನು ಸಹ ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮೀನಾರಾಯಣರನ್ನು ಸಹ ಪ್ರಾರ್ಥನೆಯನ್ನು ಮಾಡಬೇಕು. ನಂತರ ವೈಭವಲಕ್ಷ್ಮಿಗೆ ಗಂಧ, ಹರಿದ್ರ, ಕುಂಕುಮವನ್ನು ಸಮರ್ಪಣೆಯನ್ನು ಮಾಡಬೇಕು. ಅಕ್ಷತೆಯನ್ನು ಹಾಕಬೇಕು. ನಾನಾ ವಿಧವಾದಂಥ ಪರಿಮಳ, ಪತ್ರೆ, ಪುಷ್ಪಗಳನ್ನು ಅರ್ಪಣೆಯನ್ನು ಮಾಡಬೇಕು. ನಂತರ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಧೂಪವನ್ನು ಮಾಡಬೇಕು. ನಂತರ ನೈವೇದ್ಯವನ್ನು ಮಾಡಬೇಕು. ನಂತರ ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ವರವನ್ನು ಕೇಳ್ಕೋಬೇಕು. ಕೊನೆಯದಾಗಿ ಮತ್ತೆ ಪುನಃ ಪೂಜೆಯನ್ನು ಮಾಡಬೇಕು. ಮತ್ತು ಲಕ್ಷ್ಮೀದೇವಿಗೆ ಅರಿಶಿನ, ಕುಂಕುಮ, ಗಂಧ, ಹೂವು ಎಲ್ಲ ಏರಿಸಿ ಮತ್ತೆ ಪುನಃ ಪೂಜೆಯನ್ನು ಮಾಡಿಕೊಂಡು ನಂತರ ಕಳಶವನ್ನು ಕದಲಿಸಿ ಹಾಗೇ ಇರಬೇಕು. ಕಳಶ ಅವತ್ತು ತೆಗಿಬಾರ್ದು. ಶುಕ್ರವಾರ, ಶನಿವಾರದ ದಿನ ಬೆಳಗ್ಗೆ ನೀವೆಲ್ಲ ತೆಗೆದು ವಿಸರ್ಜನೆಯನ್ನು ಮಾಡ್ಕೋಬೋದು. ಇದಿಷ್ಟು ವೈಭವಲಕ್ಷ್ಮಿ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸಿಂಪಲ್ಲಾಗಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.